ಇವತ್ತು 4ನೇ ದಿನ. ನಾವು 4ನೇ ದಿನನೂ ಕೂಡ ಧರಣಿಯನ್ನ ಮುಂದುವರಿಸಿದಿರಿ. ನಮ್ಮ ಕಾರಣ ಬಹಳ ಸಿಂಪಲ್. ಒಬ್ಬ ನಾಗೇಂದ್ರನ್ಗೋಸ್ಕರ 224 ಜನರ ಸದಸ್ಯರ ಹಕ್ಕನ್ನ ಚ್ಯುತಿ ಮಾಡಬೇಡಿ. ಒಬ್ಬ ನಾಗೇಂದ್ರನ್ಗೋಸ್ಕರ ಕೋಟ್ಯಾಂತರ ದಲಿತರು ಹಣ, ಅದು ಕೋಟ್ಯಾಂತರ ಜನಕ್ಕೆ ಸೇರ್ಬೇಕಾಗಿದೆ. ನಿನ್ನೆ ಪರಮೇಶ್ವರ್ ಬಹಳ ದೊಡ್ಡದಾಗಿ ಹೇಳಿದ್ರು, ಅವ್ರದ್ದು ಯಾವ್ದು ಕೇಸ್ ಇಲ್ಲ, ಅವ್ರದ್ದು ಬಹಳ ಕ್ಲೀನ್ ಚಿಟ್ ಅಂತ. 24 ಕೇಸ್ ಇದೆ ಅವ್ರ ಮೇಲೆ, 24. ಇದು ಸಿಬಿಐ ಚಾರ್ಜ್ ಶೀಟ್. 24 ಕೇಸ್ ಇದೆ. 24 ಕೇಸುನು ನೆನ್ನೆ ಅವರು ಸದನಕ್ಕೆ ತಪ್ಪುತ್ತರ ಕೊಟ್ಟರು. ನಾನು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದಲ್ಲ. 24 ಚಾರ್ಜ್ ಶೀಟ್ ಇಲ್ಲೇ ಬಿಡುಗಡೆ ಮಾಡ್ತೀನಿ ನೋಡಿ, ಇಲ್ಲೇ ಬಿಡುಗಡೆ ಮಾಡಿದೀನಿ ನಾನು. 24 ಚಾರ್ಜ್ ಶೀಟ್, 24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐದು 3 ಇದೆ, ಆಮೇಲೆ ಇಡಿದು ಇದೆ, ಲೋಕಾಯುಕ್ತದಿದೆ, ಲೋಕಾಯುಕ್ತ ಕೋರ್ಟ್ ಅಲ್ಲಿ ಇದೆ. ಪರಮೇಶ್ವರ್ ಅವರು ಅಧ್ಯಕ್ಷರೇ ನೆನ್ನೆ ಅವರು ಸ್ಟೇಟ್ಮೆಂಟ್ ಮಾಡಿದ್ರು. ಅದರಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟರು. ಅಂದ್ರೆ ಅಪರಾಧಿ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅಪರಾಧಿ ಅನ್ನೋದಕ್ಕೆ ನಾನು ದಾಖಲೆಗಳನ್ನ ತಂದಿದ್ದೀನಿ ನಾನು. 24 ಕೇಸ್ ಇದೆ ಅವ್ರ ಮೇಲೆ. 24 ಕೇಸ್ಗಳು ಆ ಸೀರಿಯಲ್ ನಂಬರ್ ನಾನು ಎಷ್ಟೋ ಇದೆ ಅಂತ ಇಲ್ಲ ಅದಕ್ಕೆ ಲೀಡರ್ ಆಫ್ ದ ಅಪೋಸಿಷನ್ ಮಾತಾಡ್ಬೇಕಾದ್ರೆ ಈ ಟೈಪ್ ಅಂದ್ಕೊಂಡ್ರೆ ಅಧ್ಯಕ್ಷರೇ